ನ್ಯಾಯಪರ. ಭೂವಿಜ್ಞಾನಿಗಳು ಜಾಣರಾಗಿದ್ದಾರಾ ಅಥವಾ ಗಣಿಧಣಿಗಳ ಕೈಗೊಂಬೆಗಳ ಎಂಬುದು ರೈತರ ಪ್ರಶ್ನೆ. ಮಂಚೇನಹಳ್ಳಿ ಸರ್ವೆ ನಂಬರ್ 188ರಿಂದ ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳು ಇತಿಹಾಸ ಹೊಂದಿರುವ ಗುಡ್ಡಗಳಾಗಿದ್ದು, ಗಣಿಧಣಿಗಳು ಕೈ ಹಾಕಿರುವ ಕೂಟಗಾನಗುಟ್ಟೆ ಮಹತ್ವ ತಿಳಿಯಬೇಕು. ಪ್ರಚಲಿತ ಕೂಟಗಾನಗುಟ್ಟೆಯ ಕಪ್ಪಾಯಕಾರದ ದನಂಗುಂಡುಗಲ್ಲು ಈ ಬೆಟ್ಟಗಳ ಕಣಿವೆ, ಬೆಟ್ಟದ ಶಿಖರ, ಅದರ ಮೇಲೆ ಮೂಡುವ ಸೂರ್ಯೋದಯ ಚಂದ್ರೋದಯಗಳು ರಾಷ್ಟ್ರಕವಿ ಕುವೆಂಪು ಅವರ ಕವಿಶೈವಕ್ಕೂ ಮಿಗಿಲಾಗಿದ್ದು ಎಂದು ರೈತ ಸಂಘದ ಅಧ್ಯಕ್ಷರು ಎಂಆರ್ ಲಕ್ಷ್ಮೀನಾರಾಯಣರವರು ತಿಳಿಸಿದ್ದು, ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದಾಗಿದ್ದು ಈ ಕೋಟಗಾನಗುಡ್ಡೆ ಮೇಲೆ ಮೊದಲಿಗೆ ಪಾಳೆಗಾರರು ಕಾವಲುಗಾರರಾಗಿದ್ದರು. ಈ ಗುಡ್ಡೆಯಲ್ಲಿ ನಿಧಿ ನಿಕ್ಷೇಪಣೆಗಳು ಹಾಗೂ ಕಲ್ಲು ಬಂಡೆಗಳಲ್ಲಿ ವಿಚಿತ್ರವಾದ ಶಬ್ದಗಳು ಬರುತ್ತವೆ. ಭೂವಿಜ್ಞಾನಿಗಳು ಇತಿಹಾಸ ಪ್ರಸಿದ್ಧವಾದ ಕೋಟಗನಗುಡ್ಡೆಯನ್ನು ಪರಿಶೀಲಿಸಬೇಕು. ಇತಿಹಾಸ ಪ್ರಸಿದ್ಧವಾಗಿರುವ ಈ ಗುಡ್ಡೆಗೆ ಒಳಗಡೆ ಹೋಗಲು ಬರಲು ಕಿಂಡಿಯ ಆಕಾರವಿದ್ದು, ಸುಮಾರು 100 ವರ್ಷಗಳಿಂದಲೂ ಈ ಕಿಂಡಿಗೆ ಕಲ್ಲು ಬಂಡೆಗಳನ್ನು ಪೂರ್ವಿಕರು ಈ ಮಾರ್ಗವನ್ನು ಮುಚ್ಚಲಾಗಿದ್ದು, ಕಿಂಡಿ ಒಳಗಡೆ ಹೋಗಲು ಸುಮಾರು ಆಗಿನಿಂದಲೂ ಈಗಿನವರೆಗೂ ಭೂತ ವೈದ್ಯರು, ನಿಧಿ ನಿಕ್ಷೇಪಣೆಗಳನ್ನು ತೆಗೆಯುವವರು ವಿವಿಧ ರೀತಿಯಲ್ಲಿ ಪ್ರಯೋಗ ಮಾಡಿ ಒಳಗಡೆ ಹೋಗಲು ಪ್ರಯತ್ನಿಸಿ ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡಿರುವ ಈ ಕೋಟೆಗೆ ಕಾವಲುಗಾರರಾಗಿ ಪಾಳೆಗಾರರಿದ್ದು, ಈ ಗುಡ್ಡದ ಮೇಲೆ ಸುತ್ತಲೂ ಕೂಡ ಈಗಲೂ ಕೂಡ ಕಲ್ಲಿನ ಕಟ್ಟಡವಿದೆ. ಇಲ್ಲಿನ ಸ್ಥಳೀಯ ಹಿರಿಯ ನಾಗರಿಕರು ತಿಳಿಸಿದ್ದಾರೆ. ಆದರೆ ಈಗ ಅಕ್ರಮ ಗಣಿಗಾರಿಕೆ ಮಾಡುವ ಗಣಿಧಣಿಗಳು ಈ ಗುಡ್ಡವನ್ನು ಪುಡಿ ಮಾಡುವ ಉದ್ದೇಶದಿಂದ ಈಗ ತಮ್ಮ ದರ್ಪವನ್ನು ತೋರುತ್ತಾ ಈ ಗುಡ್ಡಗಳ ಕಬಳಿಕೆಗೆ ಮುಂದಾಗಿದ್ದಾರೆ ಎಂದು, ಇದನ್ನು ತಪ್ಪಿಸಲು ಪ್ರಕೃತಿಯಲ್ಲಿರುವ ಈ ಬೆಟ್ಟಗುಡ್ಡಗಳನ್ನು ರಕ್ಷಿಸಿ ಕಾಪಾಡುವ ಜವಾಬ್ದಾರಿ ಭೂವಿಜ್ಞಾನಿಗಳಿಗೆ ಇದೆ ಎಂದು ಪರಿಸರ ಪ್ರೇಮಿಗಳು, ರೈತರು, ಈ ಬೆಟ್ಟಗುಡ್ಡಗಳ ತಪ್ಪಲಿನಲ್ಲಿ ವಾಸವಿರುವ ಅಕ್ರಮ ಗಣಿಗಾರಿಕೆಗಳನ್ನು ತಡೆದು ಬೆಟ್ಟಗುಡ್ಡಗಳನ್ನು ಕಾಪಾಡಲು ಭೂವಿಜ್ಞಾನಿಗಳು ಗಮನಿಸಬೇಕು ಎಂದು ತಿಳಿಸಿದ್ದಾರೆ. ಇದು ಏನೇ ಆಗಲಿ ಪ್ರಕೃತಿ ಪರಿಸರವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ ಕರ್ತವ್ಯ ಎಂಬುದು ಮನವರಿಕೆ ಮಾಡುವುದೇ ನಮ್ಮ ಮಾಧ್ಯಮದ ಮೊದಲ ಕರ್ತವ್ಯ. ಆಕಲ್ಗುರಿ ಇದಾಗಿ ಹೆಂಗೆ ಶಬ್ದ ಬರ್ತದೆ? ಆಯ್ತಾ?